श्रीगुरुभ्यो नमः। हरि ओम। आपदापहर्तारं दातारं सर्वसंपदां ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಈ ರೀತಿಯಾಗಿದೆ. ತೋದಕನುತನಾಗಿ ಮನ ಮೊದಲಾದ ಕರಣದೊಳಿದ್ದು ವಿಷಯವನೈದುವನು ನಿಜ ಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕನು ವೇದ ವೇದ್ಯನು ತಿಳಿಯದವನೋಪಾದಿ ಭುಂಜಿಸುತ್ತೆಲ್ಲರೊಳಗಾಹ್ಲಾದ ಪಡುವನು ಭಕ್ತವತ್ಸಲ ಭಾಗ್ಯ ಸಂಪನ್ನ ಭಕ್ತವತ್ಸಲ ಭಾಗ್ಯ ಸಂಪನ್ನ. ತೋದಕನು ತಾನಾಗಿ ಮನ ಮೊದಲಾದ ಕರಣದೊಳಿದ್ದು ವಿಷಯವನು ಐದುವನು ನಿಜಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕನು ವೇದ ವೇದ್ಯನು ತಿಳಿಯದವನೋಪಾದಿ ಭುಂಜಿಸುತ್ತ ಎಲ್ಲರೊಳಗೆ ಆಹ್ಲಾದ ಪಡುವನು ಭಕ್ತವತ್ಸಲ ಭಾಗ್ಯ ಸಂಪನ್ನ. ತೋದಕ ಪರಮಾತ್ಮನಿಗೆ ತೋದಕ ಅಂತ ಕರೀತಾ ಇದ್ದಾರೆ. ಏನು ತೋದಕ ಅಂತಂದ್ರೆ? ತೋದಕ ಅಂದ್ರೆ ಪ್ರೇರಕ ಅಂತ ಅರ್ಥ, ಅಥವಾ ಪರಮಾತ್ಮ ನಿಯಾಮಕ ಅಂತ ಅರ್ಥ. ಇಂತಹ ಪ್ರೇರಕನಾಗಿರ್ತಕ್ಕಂತಹವನು, ನಿಯಾಮಕನಾಗಿರ್ತಕ್ಕಂತಹ ನಾರಾಯಣ ಏನಿದ್ದಾನೆ ಅವನು ತಾನಾಗಿ ಅಂತ ಅಂದ್ರೆ ಸ್ವತಂತ್ರನಾಗಿ, ತನಗೆ ತಾನಾಗಿ ಫಲಗಳ ನೀವ ಅಂತ ಹಿಂದೆ ಎಲ್ಲ ಬಂದಿದೆ. ಅದೇ ರೀತಿಯಾಗಿ ತಾನಾಗಿ ಅಂತಂದ್ರೆ ತಾನು ಸ್ವತಂತ್ರನಾಗಿದ್ದುಕೊಂಡು ಬೇರೆಯವರ ಪ್ರೇರಣೆಗೆ ಒಳಪಡದೆ ತಾನಾಗಿ ಮನ ಮೊದಲಾದ ಕರಣದೊಳಿದ್ದು, ಮನಸ್ಸೆಂಬಂತಹ ಇಂದ್ರಿಯ, ಅದರ ಜೊತೆಗೆ ದಶೇಂದ್ರಿಯಗಳನ್ನ ಇಟ್ಕೊಳ್ಬೇಕು. ಪಂಚ ಜ್ಞಾನೇಂದ್ರಿಯ ಮತ್ತೆ ಪಂಚ ಕರ್ಮೇಂದ್ರಿಯಗಳನ್ನ ಇಟ್ಕೊಳ್ಬೇಕು. ಮನ ಮೊದಲಾದ ಕರಣ ಅಂತಂದ್ರೆ ಇಂದ್ರಿಯ ಅಂತ ಅರ್ಥ. ಕರಣದೊಳಗೆ ಇದ್ದು ಹೇಗಿರ್ತಾನೆ? ತದ್ವಾಚ್ಯನಾಗಿ, ತದಾಕಾರನಾಗಿ, ತದ್ಭಿನ್ನನಾಗಿ ಪರಮಾತ್ಮ ಆ ಇಂದ್ರಿಯಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಆ ವ್ಯಾಪ್ತಿಯನ್ನ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ದಾಸರು. ಮನ ಮೊದಲಾದ ಕರಣದೊಳಿದ್ದು ಏನ್ ಮಾಡ್ತಾನೆ? ವಿಷಯವನೈದುವನು, ವಿಷಯಗಳನ್ನ, ಆ ವಿಷಯ ಪದಾರ್ಥಗಳಲ್ಲಿರ್ತಕ್ಕಂತಹ ತನ್ನದೇ ಆದಂತಹ ರಸವನ್ನ, ಅದನ್ನ ಸ್ವಾಖ್ಯ ರಸ ಅಂತ ಕರೀತಾರೆ. ತನ್ನ ರಸ ಅದು, ತನಗೆ ಸಂಬಂಧಿಸಿರುವಂತಹ ರಸ ಅದು. ರಸ ಅಂತಂದ್ರೆ ಯಾವುದು? ತನ್ನ ರಸ ಅಂತಂದ್ರೆ ತನ್ನ ರೂಪವೇ, ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ತನ್ನ ರೂಪವನ್ನೇ ಅಲ್ಲಿಟ್ಟಿದ್ದಾನೆ. ಅದನ್ನ ತಾನು ಸ್ವೀಕಾರ ಮಾಡ್ತಾ ಇರ್ತಾನೆ. ವಿಷಯವನೈದುವನು ಅಂದ್ರೆ ಆ ಸ್ವಾಖ್ಯ ರಸವನ್ನ ಪರಮಾತ್ಮ ಐದುವನು, ಅದನ್ನ ಸ್ವೀಕಾರ ಮಾಡ್ತಾನೆ. ಅವನು ಎಂಥವನು ಅಂತಂದ್ರೆ ನಿಜಪೂರ್ಣ ಸುಖಮಯ ಅಂತ ಇದ್ದ. ನಿಜವಾಗ್ಲೂ ಕೂಡ, ನಿಜ ಅಂತಂದ್ರೆ ತನಗೆ ತನ್ನ ಸ್ವಾಖ್ಯ ರಸಗಳಾಗಿರ್ತಕ್ಕಂತಹ, ತನಗೆ ಸಂಬಂಧಿಸಿರತಕ್ಕಂತಹ ಪೂರ್ಣವಾದಂತಹ ಸುಖಮಯ, ಎಲ್ಲವೂ ಸುಖ ಸ್ವರೂಪ ಆಗಿರುತ್ತೆ. ಸುಖಮಯ ಅಂತಾರೆ ಅದನ್ನೇ. ಎಲ್ಲವೂ ಸುಖ ಸ್ವರೂಪ ಅಂದ್ರೆ ಕಿಂಚಿತ್ತೂ ದೋಷಗಳು ಅದರಲ್ಲಿ ಇರೋದಿಲ್ಲ. ಅಂದ್ರೆ ಎಲ್ಲವೂ ಅವನ ರೂಪಗಳೇ. ನಿಜಪೂರ್ಣ ಸುಖಮಯ ಅಂತಹ ವಿಷಯ ಪದಾರ್ಥಗಳನ್ನ ಐದುವನು, ಅಲ್ಲಿರ್ತಕ್ಕಂತಹ ರಸಗಳನ್ನ, ತನ್ನ ರಸವನ್ನ ತಾನು ಅದನ್ನ ಸ್ವೀಕಾರ ಮಾಡ್ತಾನೆ.
ಅವನು ಎಂಥವನು ಅಂತಂದ್ರೆ ಅದಕ್ಕೆ ಅವನನ್ನ ಕರೆದಿದ್ದು ಗ್ರಾಹ್ಯ ಗ್ರಾಹಕನು ಅಂತ ಕರೀತಾರೆ. ಗ್ರಾಹ್ಯ ಗ್ರಾಹಕನು. ಅದಕ್ಕೆ ಇಲ್ಲಿ ಬರೀತಾರೆ ಗ್ರಾಹ್ಯ ಅಂತಂದ್ರೆ ಯಾವುದು? ಗ್ರಾಹ್ಯ ಅಂದ್ರೆ ವಿಷಯಗಹ ಅಂತ ಬಿಡಿಸ್ತಾರೆ. ಗ್ರಾಹಕ ಅಂತಂದ್ರೆ ಮನೋಗಹ ಅಂತ ಬಿಡಿಸ್ತಾರೆ. ಗ್ರಾಹ್ಯ ಅಂತಂದ್ರೆ ಗ್ರಹಣ ಮಾಡಲಿಕ್ಕೆ ಯಾವುದು ಯೋಗ್ಯವಾದದ್ದೋ ಅದು ಗ್ರಾಹ್ಯ. ಅದು ಯಾವುದು? ವಿಷಯ ಪದಾರ್ಥಗಳಲ್ಲಿರ್ತಕ್ಕಂತಹ ತನ್ನದೇ ಆದಂತಹ ಶುಭ ರಸ, ಶುಭವಾಗಿರ್ತಕ್ಕಂತಹ ರಸ ಏನಿದೆ ಅದು ಗ್ರಾಹ್ಯವಾದದ್ದು. ಇನ್ನು ಗ್ರಾಹಕ ಎಲ್ಲಿರ್ತಾನೆ? ಗ್ರಹಣ ಮಾಡಬೇಕಲ್ಲ, ಅದಕ್ಕೆ ಮನ ಮೊದಲಾದ ಕರ್ಣದೊಳಿದ್ದು ಅಂತ ಹೇಳಿದ್ರು. ಅದಕ್ಕೆ ಮನೋಗಹ ಅಂತ ಬಿಡಿಸ್ತಾರೆ. ಮನಸ್ಸೇ ಮೊದಲಾಗಿರ್ತಕ್ಕಂತಹ ಇಂದ್ರಿಯಗಳಲ್ಲಿ ಗ್ರಾಹಕನಾಗಿರ್ತಾನೆ. ತಾನು ಗ್ರಹಣ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ರಸಗಳಲ್ಲಿ ಗ್ರಾಹ್ಯ ಅಂತ ಕರೆಸ್ಕೊಳ್ತಾನೆ. ಆದ್ರಿಂದ ಗ್ರಾಹ್ಯ ಗ್ರಾಹಕ ಎರಡೂ ಅವನೇ. ಗ್ರಾಹ್ಯ ಗ್ರಾಹಕನು. ಮತ್ತೆ ವೇದವೇದ್ಯನು. ವೇದವೇದ್ಯ ಯಾವಾಗಲೂ ಪರಮಾತ್ಮನನ್ನ ತಿಳ್ಕೊಳ್ಬೇಕಾದ್ರೆ ಯಾವುದರಿಂದ ತಿಳಿಲಿಕ್ಕೆ ಸಾಧ್ಯ? ಅದು ಕೇವಲ ವೇದಗಳಿಂದ ಮಾತ್ರ ಸಾಧ್ಯ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಸದಾಗಮೈಕ ವಿಜ್ಞೇಯಂ. ವಿಷ್ಣು ತತ್ವ ನಿರ್ಣಯದಲ್ಲಿ ಆಚಾರಂತ ಅವನನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಆಗಮಗಳಿಂದ ಮಾತ್ರ, ಸದಾಗಮಗಳಿಂದ ಮಾತ್ರ ಸಾಧ್ಯ. ಅದಕ್ಕೆ ವೇದ ವೇದ್ಯ ಅಂದ್ರು. ಅಥವಾ ಇನ್ನೊಂದರ್ಥ, ವೇದ ಅಂದ್ರೆ ಯಾರು ಚೆನ್ನಾಗಿ ಅನುಷ್ಠಾನವನ್ನ ಮಾಡ್ತಾ ಇರ್ತಾರೆ ಅಂತಹ ಅನುಷ್ಠಾನದಿಂದ ವೇದ್ಯ. ಅನುಷ್ಠಾನ ಅಂತಂದ್ರೆ ಯಾವುದು? ಅನುಷ್ಠಾನ ಕೊನೆಗೆ ಅಪರೋಕ್ಷ ಜ್ಞಾನ ಆಗಬೇಕು ಅನುಷ್ಠಾನದಿಂದ. ಅಂತಹ ಅಪರೋಕ್ಷ ಜ್ಞಾನದಿಂದ ವೇದ್ಯ ಅಂತ ಅರ್ಥ. ವೇದ ಅಂದ್ರೆ ಜ್ಞಾನ, ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನದಿಂದ ವೇದ್ಯ, ತಿಳಿಯಲ್ಪಡುವವ. ಅಪರೋಕ್ಷ ಜ್ಞಾನಕ್ಕೆ ವಿಷಯನಾಗ್ತಾನೆ ಪರಮಾತ್ಮ. ವೇದ ವೇದ್ಯ. ವೇದ ವೇದ್ಯನು ಅವನು ಹೇಗಿರ್ತಾನೆ ಅಂತಂದ್ರೆ ತಿಳಿಯದವನೋಪಾದಿ ಅಂತಂತ ಇದ್ದಾರೆ. ತಿಳಿಯದೆ ಪರಮಾತ್ಮ ಗುಪ್ತವಾಗಿ ಇದ್ಬಿಡ್ತಾನೆ. ಎಷ್ಟು ಪರಮಾತ್ಮನ ವ್ಯಾಪಾರಗಳ ನಮ್ಮ ಇಂದ್ರಿಯಗಳಲ್ಲಿ ನಡೀತಾ ಇರುತ್ತೆ, ಇಷ್ಟೆಲ್ಲ ನಡೀತಾ ಇರುತ್ತೆ ನೋಡಿ. ಇದೆಲ್ಲ ಬಹಳ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಂತಾರಲ್ಲ, ಹಾಗೆ ಆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ನಡೆದೋಗ್ಬಿಡತ್ತೆ ಈ ಬೇಕಾದಷ್ಟು ಕೆಲಸಗಳು. ಎಷ್ಟು ಎಷ್ಟು ಕೆಲಸ ದಿನಕ್ಕೆ ಲೆಕ್ಕವೇ ಇಲ್ಲ. ಅನಂತವಾದ ಕರ್ಮಗಳನ್ನ ಮಾಡ್ತಾ ಇರ್ತಾನೆ ಜೀವ. ಆದ್ರೆ ಪರಮಾತ್ಮ ಇದ್ದಾನಲ್ಲ, ಅವನು ಹೇಗಿರ್ತಾನೆ ಅಂತಂದ್ರೆ ತಿಳಿಯದೆ ಅಂತ. ತನ್ನನ್ನ ಮಾತ್ರ ಹೊರಗಡೆ ತೋರ್ಪಡಿಸ್ಕೊಳ್ಳೋದಿಲ್ಲ, ತಿಳಿಯದೆ. ಅದಕ್ಕೆ ಅವನನ್ನ ಅವ್ಯಕ್ತ ಅಂತ ಕರೀತು ಶ್ರುತಿ. ಅವನು ವ್ಯಕ್ತನಾಗೋದೇ ಇಲ್ಲ, ಹಾಗೆ ಇರ್ತಾನಂತೆ. ತಿಳಿಯದವನೋಪಾದಿ. ಜ್ಞಾನಿಗಳು ಮಾತ್ರ ಅವನನ್ನ ತಿಳ್ಕೊಳ್ತಾರೆ, ಎಲ್ಲರೂ ಕೂಡ ಅವನನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ತದವ್ಯಕ್ತ ಮಾಹಿ ಓಂ ಅಂತ ಸೂತ್ರ ಅದನ್ನೇ ತಿಳಿಸತ್ತೆ. ಪರಮಾತ್ಮ ಅವ್ಯಕ್ತ ಸ್ವರೂಪ. ತಿಳಿಯದೆ, ತಿಳಿಯದವನೋಪಾದಿ. ಈ ಜೀವನಾಗಿರ್ತಕ್ಕಂಥವನು ಯಾವ ರೀತಿಯಲ್ಲಿ ಪ್ರಾಕೃತವಾದಂತಹ ವಿಷಯ ಪದಾರ್ಥಗಳನ್ನ ಭೋಗ ಮಾಡ್ತಾನೋ, ಪ್ರಾಕೃತವಾದಂತಹ ವಿಷಯ ಪದಾರ್ಥಗಳನ್ನ ಬೇಕಾದಷ್ಟು ನಾವು ದಿನನಿತ್ಯ ಭೋಗ ಮಾಡ್ತಾ ಇರ್ತೀವಲ್ಲ. ಒಂದು ಅನ್ನ ಹುಳಿ ಊಟ ಮಾಡಿದ್ವಿ ಅಂತಂದ್ರೂ ಅದು ವಿಷಯ ಪದಾರ್ಥಗಳ ಭೋಗವೇ. ಏನೋ ಒಂದು ಸೀರಿಯಲ್ ಅನ್ನ ನೋಡಿದ್ವಿ ಅಂತಂದ್ರೂ ಕೂಡ ಅದು ವಿಷಯ ಪದಾರ್ಥಗಳ ಭೋಗವೇ ಆಗಿರತ್ತಲ್ಲಿ.
ಮೊಬೈಲ್ ಸ್ಕ್ರೀನ್ ಅನ್ನ ಸುಮ್ಮನೆ ಸ್ಕ್ರಾಲ್ ಮಾಡಿದ್ರು ಸಾಕು, ಅದು ವಿಷಯ ಪದಾರ್ಥಗಳ ಭೋಗವೇ ಆಗಿರುತ್ತೆ. ಪ್ರಾಕೃತವಾದಂತಹ ವಿಷಯ ಪದಾರ್ಥಗಳನ್ನ ಜೀವ ಕ್ಷಣದಲ್ಲೂ ಹೇಗೆ ಭೋಗ ಮಾಡ್ತಾ ಇರ್ತಾನೋ ಅವನೋಪಾದಿ ಭುಂಜಿಸುತ್ತ ಎಲ್ಲರೊಳಗೆ, ಅಂದ್ರೆ ಪರಮಾತ್ಮ ಎಲ್ಲರ ಒಳಗಡೆ ವ್ಯಾಪ್ತನಾಗಿದ್ದು ತನ್ನ ರಸವನ್ನ ಮಾತ್ರ ತಾನು ಭೋಗ ಮಾಡ್ತಾ ಇರ್ತಾನೆ. ಭುಂಜಿಸುತ್ತ ಅಂತಾರೆ. ಎಲ್ಲರೊಳಗಡೆ ವ್ಯಾಪ್ತನಾಗಿದ್ದು ಪರಮಾತ್ಮ ತನ್ನ ಸ್ವಾಖ್ಯ ರಸವನ್ನ, ಶುಭ ರಸವನ್ನ ಮಾತ್ರ ತಾನು ಸ್ವೀಕಾರ ಮಾಡ್ತಾ ಇರ್ತಾನೆ. ಮಾಡಿ ಇದರಿಂದ ಏನಾದ್ರು ವಿಕಾರಾದಿಗಳಿದೆಯಾ ಅವನಿಗೆ? ಇಲ್ಲ, ಯಾವುದೇ ರೀತಿಯಾದಂತಹ ವಿಕಾರ ಇಲ್ಲ, ಆರಾಮಾಗಿರ್ತಾನೆ. ಎಲ್ಲ ವಿಕಾರ ಆಗೋದೆಲ್ಲ ಜೀವನಿಗೆ, ಪರಮಾತ್ಮನಿಗೆ ಎಂದೆಂದಿಗೂ ವಿಕಾರ ಇಲ್ಲ. ಅದಕ್ಕೆ ಆಹ್ಲಾದ ಪಡುವನು ಅಂತಂದು ಸಂತೋಷವಾಗಿರ್ತಾನಂತೆ ಪರಮಾತ್ಮ. ಆಹ್ಲಾದ ಪಡುವನು, ಭಕ್ತವತ್ಸಲ, ಭಾಗ್ಯ ಸಂಪನ್ನ. ಭಕ್ತವತ್ಸಲ ಪರಮಾತ್ಮ, ಭಕ್ತರನ್ನ ಕಂಡ್ರೆ ತುಂಬಾ ವಾತ್ಸಲ್ಯ, ಅಂತಃಕರಣ, ಮತ್ತೆ ಭಾಗ್ಯ ಸಂಪನ್ನ ಅಂತಾರೆ. ಪರಮಾತ್ಮ ಐಶ್ವರ್ಯವಂತ ಅಲ್ವಾ? ಎಂತೆಂತಹ ಭಕ್ತರನ್ನ ರಕ್ಷಣೆ ಮಾಡಿದ್ದಾನೆ, ಎಲ್ಲ ಭಕ್ತರನ್ನೂ ರಕ್ಷಣೆ ಮಾಡ್ತಾನೆ. ಯಾಕೆ ರಕ್ಷಣೆ ಮಾಡ್ತಾನೆ? ಅವನು ಭಾಗ್ಯ ಸಂಪನ್ನ, ಭಾಗ್ಯವನ್ನ ಕೊಟ್ಟು ರಕ್ಷಣೆ ಮಾಡ್ತಾನೆ. ಆ ಭಾಗ್ಯ ಅವನಲ್ಲಿದೆ. ಯಾವ ಭಾಗ್ಯವನ್ನ ಕೊಡ್ತಾನೆ? ಜ್ಞಾನ, ಭಕ್ತಿ, ವೈರಾಗ್ಯ, ತನ್ನ ಅಪರೋಕ್ಷ ಜ್ಞಾನ. ಆಯ್ತಾ? ಇದೆಲ್ಲವೂ ಅವನ ಸಂಪತ್ತೇ. ಅವನ ಸಂಪತ್ತನ್ನ ಅವನೇ ಕೊಟ್ಟು ಎಲ್ಲ ಭಕ್ತರನ್ನು ಕೂಡ ಸಂರಕ್ಷಣೆ ಮಾಡ್ತಾ ಇರ್ತಾನೆ. ಭಕ್ತವತ್ಸಲ ಭಾಗ್ಯ ಸಂಪನ್ನ ಅಂತ. ಇಲ್ಲಿ ಎಲ್ಲರೊಳಗೆ ಭುಂಜಿಸುತ್ತಾ ಅಂತ ಅಂದ್ರಲ್ಲ, ಅದಕ್ಕೆ ಒಂದು ದೃಷ್ಟಾಂತವನ್ನ ತುಂಬಾ ಚೆನ್ನಾಗಿ ಕೊಡ್ತಾರೆ. ಏನು ದೃಷ್ಟಾಂತ ಅಂದ್ರೆ, ಇವಾಗ ನೋಡಿ, ನಮ್ಮ ಮುಂದೆ ಒಂದಷ್ಟು ಹಣ್ಣನ್ನ ತಿನ್ನಕ್ಕೆ ತಂದಿಡ್ತಾರೆ, ಎಜ್ಜಿಟ್ಕೊಳ್ಳಿ. ಇವಾಗ ಹಣ್ಣನ್ನ ತಂದು ತಿನ್ನಕ್ಕಿಟ್ಟಾಗ ಒಬ್ಬ ಪುರುಷ ಅದನ್ನ ತಿನ್ಲಿಕ್ಕೆ ಶುರು ಮಾಡ್ತಾನೆ. ತಿನ್ಲಕ್ ಶುರು ಮಾಡಿದಾಗ ಅವನ ನೆರಳು ಅವನಿಗೆ ಪಕ್ಕದಲ್ಲೇ ಬಿದ್ದಿರುತ್ತೆ. ಆ ಲೈಟ್ ಇಂದ ರಿಫ್ಲೆಕ್ಟ್ ಆಗಿರುತ್ತೆ ಶ್ಯಾಡೋ. ಆ ನೆರಳು ಮುಂದೆ ಕೂಡ ಆ ಫಲಗಳು ಕೂಡ ರಿಫ್ಲೆಕ್ಟ್ ಆಗುತ್ತೆ. ಯಾಕಂದ್ರೆ ಅವನ ಮುಂದೆ ತಂದು ಇಟ್ಟಿರ್ತಾರೆ ಫಲಗಳನ್ನ. ಆ ನೆರಳಿನ ಮುಂದೆ, ಅಂದ್ರೆ ಪುರುಷನ ನೆರಳಿನ ಮುಂದೆ ಆ ಫಲದ ನೆರಳು ಕೂಡ ಅದು ಬಂದು ಬಿದ್ದಿರುತ್ತೆ. ಇಲ್ಲಿ ಪುರುಷ ಏನು ಮಾಡ್ತಾನೆ? ಪ್ರತ್ಯಕ್ಷವಾಗಿ ತಾನು ಫಲಗಳನ್ನ ತಿನ್ನಲಿಕ್ಕೆ ಶುರು ಮಾಡಿದಾಗ ಅಲ್ಲೇನಾಗತ್ತೆ? ಪ್ರತಿಬಿಂಬ ತಾನು ಕೂಡ ಫಲಗಳನ್ನ ತಿನ್ಲಿಕ್ಕೆ ಶುರು ಮಾಡುತ್ತೆ. ಪ್ರತಿಫಲಿತವಾದ ಫಲಗಳು ಅಲ್ವಾ? ರಿಫ್ಲೆಕ್ಟೆಡ್ ಫ್ರೂಟ್ಸ್. ಆ ಪ್ರತಿಫಲಿತವಾದ ಫಲಗಳನ್ನ, ಅಲ್ಲೂ ಅದು ಶ್ಯಾಡೋನೆ, ಅದನ್ನ ತಿನ್ಲಿಕ್ಕೆ ಅದು ಶುರು ಮಾಡುತ್ತೆ. ಏನ್ ಗೊತ್ತಾಗತ್ತೆ ಗೊತ್ತಾ? ಯಾವುದು ಬಿಂಬನಿಂದ ಭುಕ್ತವಾದದ್ದೋ ಅದು ಪ್ರತಿಬಿಂಬನಿಂದ ಭುಕ್ತವಾದದ್ದಲ್ಲ. ಯಾವುದು ಪ್ರತಿಬಿಂಬ ಭೋಗ ಮಾಡ್ತಾನೋ ಅದನ್ನ ಬಿಂಬ ಭೋಗ ಮಾಡೋದು. ಬಿಂಬನಿಂದ ಭುಕ್ತವಾದದ್ದು ಯಾವುದು ಅಂದ್ರೆ, ಈಗ ಬಿಂಬರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ತಾನು ತನ್ನ ಸ್ವಾಖ್ಯ ರಸವನ್ನ ತಾನು ಸ್ವೀಕಾರ ಮಾಡ್ತಾನೆ. ಜೀವನಿಗೆ ಏನ್ ಮಾಡ್ತಾನೆ? ಪ್ರಾಕೃತವಾದ ರಸಗಳನ್ನ ಉಣಿಸ್ತಾನೆ. ಆದ್ರಿಂದ ತಾನು ಪ್ರಾಕೃತವಾದ ರಸವನ್ನ ಎಂದೆಂದಿಗೂ ತಿನ್ನೋದಿಲ್ಲ. ಜೀವನಿಗೆ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ರಸಗಳನ್ನ ಉಣಿಸೋದಿಲ್ಲ. ಎಲ್ಲಿ ತನಕ? ಮುಕ್ತಿ ಆದ್ಮೇಲೆ ಅದೆಲ್ಲ. ಮುಕ್ತಿಯ ಪರ್ಯಂತ ಅವನು ಪ್ರಾಕೃತವಾದ ರಸಗಳನ್ನೇ ಭೋಗ ಮಾಡ್ತಾ ಇರ್ತಾನೆ ಜೀವ. ಆದ್ರಿಂದ ಬಿಂಬ ಯಾವುದನ್ನ ಭೋಗ ಮಾಡ್ತಾನೋ ಅದು ಪ್ರತಿಬಿಂಬ ಭೋಗ ಮಾಡೋದಿಲ್ಲ. ಪ್ರತಿಬಿಂಬ ಯಾವುದು ಭೋಗ ಮಾಡುತ್ತೋ ಅದು ಬಿಂಬ ಭೋಗ ಮಾಡೋದಿಲ್ಲ. ಅದಕ್ಕೆ ಭುಂಜಿಸುತ್ತರ ಎಲ್ಲರೊಳಗಿದ್ದು, ಹೇಗೆ ತಿಳಿಯದವನೋಪಾದಿ ಭುಂಜಿಸುತ್ತ ಎಲ್ಲರೊಳಗಿದ್ದು. ನೋಡಿ, ಈ ಭೋಜನ ಅನ್ನುವಂಥದ್ದು ಬೇರೆ ಬೇರೆ ಕಾಲದಲ್ಲಾಗುವಂಥದ್ದಲ್ಲ. ಈ ಬಿಂಬ ಪ್ರತಿಬಿಂಬ ಇವಾಗ ರಿಫ್ಲೆಕ್ಟ್ ಆಯ್ತಲ್ಲ, ಆ ಶ್ಯಾಡೋ ಏನ್ ರಿಫ್ಲೆಕ್ಟ್ ಆಯ್ತು ಬಿಂಬದಿಂದ,
ಪ್ರತಿಬಿಂಬದ ಶಾಡೋ ಅದು ಏಕಕಾಲದಲ್ಲೇ ಆಗುವಂತಹದ್ದು, ಏಕಕಾಲಾವಚ್ಛೇದೇನ ಆಗುವಂತಹ ಕ್ರಿಯೆ ಇದು. ಒಂದು ಕಾಲಕ್ಕೆ ಎರಡು ಕೂಡ ಸೈಮಲ್ಟೇನಿಯಸ್ ಆಗಿ ನಡೆಯುತ್ತೆ. ಹೇಗೋ ಹಾಗೆ ಇನ್ನು ಕೂಡ ಸೈಮಲ್ಟೇನಿಯಸ್ ಆಗಿ ನಡೆಯುತ್ತೆ. ಆದರೆ ಪ್ರತಿಬಿಂಬ ಭೋಗ ಮಾಡುವಂತಹದ್ದೇ ಬೇರೆ, ಬಿಂಬ ಭೋಗ ಮಾಡುವಂತಹದ್ದೇ ಬೇರೆ. ಬಿಂಬ ತಾನು ಭೋಗವನ್ನ ಮಾಡಿ ಆಮೇಲೆ ಪ್ರತಿಬಿಂಬನಿಗೆ ಅದನ್ನ ಉಣಿಸ್ತಾನೆ. ಬಿಂಬ ಯಾವುದನ್ನ ಭೋಗ ಮಾಡ್ತಾನೆ? ವಿಷಯ ಪದಾರ್ಥಗಳು ಒಂದೇ ನೋಡಿ, ಅಲ್ಲಿ ಹಣ್ಣು ಒಂದೇ, ವಿಷಯ ಪದಾರ್ಥಗಳು ಒಂದೇ. ಆದ್ರೆ ವಿಷಯ ಪದಾರ್ಥಗಳಲ್ಲಿ ಇರ್ತಕ್ಕಂತಹ ರಸ ಇದೆಯಲ್ಲ, ಆ ಸ್ವಾಕ್ಷ ರಸ, ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ರಸವನ್ನ ಮಾತ್ರ ಪರಮಾತ್ಮ ತಾನು ಸ್ವೀಕಾರವನ್ನ ಮಾಡಿ ಜೀವನಿಗೆ ಪ್ರಾಕೃತವಾದಂತಹ ರಸಗಳನ್ನ ಉಣಬಡಿಸ್ತಾನೆ. ಇದು ಗ್ರಾಹ್ಯ ಗ್ರಾಹಕ ಭಾವ. ಗ್ರಾಹ್ಯನಾಗಿ ಎಲ್ಲಿರ್ತಾನೆ? ವಿಷಯ ಪದಾರ್ಥಗಳಲ್ಲಿರ್ತಾನೆ. ಗ್ರಾಹಕನಾಗಿ ಮನಸ್ಸಿನ ಒಳಗಡೆ ವ್ಯಾಪ್ತನಾಗಿದ್ದಾನೆ. ಆದ್ರಿಂದ ಎಲ್ಲಿಲ್ಲ ಅಂತ ಇಲ್ಲಿವೇ ಇಲ್ಲ, ಎಲ್ಲ ವಿಷಯ ಪದಾರ್ಥಗಳಲ್ಲೂ ಅವನೇ ಇರೋದು, ಮನಸ್ಸೇ ಮೊದಲಾದಂತಹ ಇಂದ್ರಿಯಗಳಲ್ಲೂ ಅವನೇ ಇರೋದು. ಆದ್ರೆ ಮನಸ್ಸು ಜಡ, ವಿಷಯ ಪದಾರ್ಥಗಳು ಜಡ. ಆ ವಿಷಯ ಪದಾರ್ಥಗಳು ಜೀವನ ಹತ್ರ ಬರಬೇಕಲ್ಲ, ಬರೋದು ಹೇಗೆ? ಅದು ಪರಮಾತ್ಮನ ಪ್ರೇರಣೆಯಿಂದಲೇ. ಬಂದ ಮೇಲೆ ಇಂದ್ರಿಯಗಳಿಗೆ ಪ್ರೇರಣೆಯನ್ನ ಪರಮಾತ್ಮ ನೀಡಿದ್ರೆ ಮಾತ್ರ ಆ ವಿಷಯ ಪದಾರ್ಥಗಳನ್ನ ಭೋಗ ಮಾಡ್ಲಿಕ್ಕೆ ಸಾಧ್ಯ ಜೀವ, ಇಲ್ಲ ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ದಾಸರಾಯರು ಪರಮಾತ್ಮನ ವ್ಯಾಪ್ತಿಯನ್ನ ಹೆಜ್ಜೆ ಹೆಜ್ಜೆಗೆ ಹೀಗೆ ತಿಳಿಸ್ತಾ ಇದ್ದಾರೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ.